ರಾಜ್ಯ ಸರ್ಕಾರ ಮತ್ತು ಶಾಸಕರು ಹಾಗೂ ಮಾಜಿ ಸಚಿವರ ವಿರುದ್ಧ ಜೆಡಿಎಸ್ನ ತಿಮ್ಮರಪ್ಪ ಮತ್ತು ಜೆಡಿಎಸ್ ಮುಖಂಡರುಗಳು ತೀವ್ರ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆಯನ್ನು ಸೋಮವಾರ ಹಮ್ಮಿಕೊಂಡಿದ್ದರು. ಇದಕ್ಕೆ ಪ್ರತ್ಯಾರೋಪವಾಗಿ ಪಾವಗಡ ತಾಲೂಕಿನ ಯುವ ಕಾಂಗ್ರೆಸ್ ಮುಖಂಡರುಗಳು ಪಾವಗಡ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಿರುಗೇಟು ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸುಜಿತ್ ಕುಮಾರ್ ಪ್ರತ್ಯಾರೋಪ ಮಾಡಿದ್ದು ಹೀಗೆ: ಕೆಲಸ ನಡೀತಿಲ್ಲ, ಇನ್ನೊಂದು ನಡೀತಿಲ್ಲ ಅನ್ನೋದಕ್ಕೆ ಕೆಲಸಗಳೆಲ್ಲ ನಡೀತಾ ಇದ್ದಾವೆ. ಲ್ಯಾಂಡ್ ಆರ್ಮಿಯಲ್ಲಿ 37 ಕೋಟಿ 48 ಲಕ್ಷ ಕೆಲಸ ನಡೀತಾ ಇದೆ, ಪ್ರಗತಿಯಲ್ಲಿದೆ. ಮತ್ತು PWDಯಲ್ಲಿ ಒಂದು 50 ಕೋಟಿ, PREDಯಲ್ಲಿ ಒಂದು 50 ಕೋಟಿ, ಸುಮಾರು 150 ಕೋಟಿ ರೋಡ್ಗಳಿಗೆ ಆಗಿದೆ. ಮತ್ತು ಕುಡಿಯುವ ನೀರಕ್ಕೆ ಪ್ರೆಸೆಂಟ್ ನೀರಿಲ್ಲ ಅಂದಿದ್ದಕ್ಕೆ 1 ತಿಂಗಳಲ್ಲೇ 22 ಬೋರ್ ಕೊಡ್ತಿದ್ದಾರೆ, ಮತ್ತು ಇನ್ನೂ ಕೊರಿತಾ ಇದ್ದಾರೆ. ಬ್ಯಾಕ್ವರ್ಡ್ ವಾಟರಲ್ಲಿ ನೀರು ಇಲ್ದಿದ್ದ ಕಾರಣ ಅವ್ರು 22 ಬೋರ್ ಇಮಿಡಿಯೇಟ್ MLA ಅವ್ರು ಹೇಳಿ ಮಾಡ್ತಾ ಇದ್ದೀವಿ. ಇದೆಲ್ಲ ಪ್ರಗತಿ ಅಲ್ವಾ? ಎಲ್ಲ ಪ್ರಗತಿಯಲ್ಲಿ ನಡೀತಾ ಇದೆ. ಅವ್ರು ಹೇಳ್ತಾರೆ ಸುಳ್ಳು, ಅದು ಸಿಗ್ತಿಲ್ಲ, ಇನ್ನೊಂದು ಸಿಗ್ತಿಲ್ಲ ಅಂತ. ಅವ್ರೆಲ್ಲರಿಗೂ ಸಿಗ್ತಾ ಇದ್ದಾರಲ್ಲ, ಎಲ್ಲ ಕಷ್ಟದವ್ರಿಗೂ ಎಲ್ಲರಿಗೂ ಇದು ಮಾಡ್ತಾ ಇದ್ದಾರಲ್ಲ. ಬೆಂಗಳೂರು ತುಮಕೂರು ಅಂತಾರೆ, ತಿಮ್ಮರಪ್ಪ ಏನು ತುಮಕೂರಲ್ಲಿಲ್ವಾ? ಅವ್ರದ್ದು ತುಮಕೂರಲ್ಲ ತಾನೇ ವಾಸ ಇರೋದು. ತುಮೂಲ್ ಅಧ್ಯಕ್ಷ ಆಗಿದ್ದಾರೆ, ತುಮಕೂರು ಬೆಂಗಳೂರು ಅದು ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೂ ಸಿಗ್ತಾರೆ, ವಾರಕ್ಕೆ 4 ದಿವಸ ಇಲ್ಲೇ ಇರ್ತಾರಲ್ಲ. ಮತ್ತು ಕಾಮಗಾರಿ ಲೀಸ್ಟ್ ಅಂದರೆ ಪಾವಗಡ ದೇವಲಕೆರೆ ರಸ್ತೆಗೆ 2 ಕೋಟಿ 20 ಲಕ್ಷ ಕೆಲಸ ಆಗಿದೆ, ಅದು ಕಂಪ್ಲೀಟೆಡ್ ಆಗಿದೆ. ಕಿಲಾರಹಳ್ಳಿ ಕನ್ಮೇಡಿ ರಸ್ತೆ 1 ಕೋಟಿ 61 ಲಕ್ಷ, ಹಿಂದಳ್ಳಿ ರಸ್ತೆ 1 ಕೋಟಿ 80 ಲಕ್ಷ, ಭೀಮನಕುಂಟೆ ತಿಪ್ಪೇಂದುರ್ಗ 3 ಕೋಟಿ 40 ಲಕ್ಷ ಕಂಪ್ಲೀಟ್ ಆಗಿದೆ. ಇದು 2023-24ನೇ ಸಾಲಿದ್ದು. ಒಟ್ಟು 2023-24ಅಲ್ಲಿ 10 ಕೋಟಿ PWDಯಲ್ಲಿ ಕಂಪ್ಲೀಟ್ ಆಗಿರೋದು ವರ್ಕು ರೋಡ್ಗಳಿಗೆ. ಮತ್ತು 24-25 ಗಂಗಸಾಗರ ಒಬ್ಳಾಪುರ 2 ಕೋಟಿ 11 ಲಕ್ಷ, TN ಪೇಟೆ ಶ್ರೀರಾಮ್ಪುರ 3 ಕೋಟಿ 50 ಲಕ್ಷ, ವೆಂಕಟಮ್ಮನಹಳ್ಳಿ 4 ಕೋಟಿ 90 ಲಕ್ಷ, ಸಾಸಲಕುಂಟೆ 3 ಕೋಟಿ 50 ಲಕ್ಷ, ನಾಯಕುಂಟೆ ಟು ಚಿಕ್ಕಿಮನಟ್ಟಿ. ಟೋಟಲ್ ಈ 2024-25 15 ಕೋಟಿ ರೋಡ್ಗಳಿಗೆ ಆಗಿದೆ. ನವೀನ್ ಪಾವಗಡ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಪಾವಗಡ ಟೌನ್ ನಗರ, ಪಾವಗಡ ಕನ್ವೇನಹಳ್ಳಿ ಸರ್ವೆ ನಂಬರ್ 114ರಲ್ಲಿ 6 ಎಕರೆ ಜಮೀನು 275 ನಿವೇಶನಗಳು ಆಲ್ರೆಡಿ ಫಲಾನುಭವಿಗೆ ನೀಡಬೇಕಂತ ಹೇಳ್ಬಿಟ್ಟು ಗೌರ್ಮೆಂಟ್ಗೆ ಅನುಮೋದನೆ ಕೂಡ ಆಶ್ರಯ ಲೇಔಟಲ್ಲಿ ಕೊಡಬೇಕಂತ ಹೇಳ್ಬಿಟ್ಟು ಗೌರ್ಮೆಂಟ್ಗೆ ಅನುಮೋದನೆ ಕೂಡ ಹೋಗಿದೆ. ಇಲ್ಲೇ ನೋಡಿ, ಆ ಕಾಪಿನೂ ಹೋಗಿದೆ. ಆಮೇಲೆ DC ಅಪ್ರೂವಲ್ ಕೂಡ ಆಗಿ ಲೇಔಟ್ ಪ್ಲಾನ್ ಕೂಡ ಬಂದಿದೆ. ಅದೇ 2025ರಲ್ಲಿ ನಮ್ಮ ರಾಜೇಶ್ ಅಣ್ಣ, ಅದೇ ರೀತಿ ನಮ್ಮ ಸುರೇಶ್ ಬಾಬು ಅಣ್ಣ ಅಧ್ಯಕ್ಷರಾದಾಗ ಪ್ರತಿ ವಾರ್ಡ್ಗೂ 10 ಲಕ್ಷ ನಮ್ಮ MLA ಅವರೇ ಖುದ್ದು ಭೇಟಿ ನೀಡಿ ಇಲ್ಲ ಪಟ್ಟಣ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರತಿ ವಾರ್ಡ್ಗೂ 10 ಲಕ್ಷ ಆಗಿಬಿಟ್ಟು ಪ್ರತಿ ವಾರ್ಡಲ್ಲೂ ಕಾಮಗಾರಿಗಳು ಆಲ್ರೆಡಿ ನಡೀತಿದೆ. ಕಾಮಗಾರಿಗಳು ಆಲ್ರೆಡಿ ಮುಕ್ತಾಯ ಕೂಡ ಆಗಿದೆ. ಇನ್ನು ಇಲ್ಲಿ ಸ್ಟೇಡಿಯಂ ಅಂತ ತಗೊಳ್ಳಿ, ನಾವು 12 ಗಂಟೆ ರಾತ್ರಿ 12 ಗಂಟೆಯಲ್ಲಿ ಹೋದ್ರೂ ಕೂಡ IMAX ಲೈಟ್ 8 IMAX ಲೈಟ್ ಹಾಕಿದ್ದಾರೆ. ಟೋಟಲ್ ಪಾವಗಡ 5 ಕೋಟಿಯಷ್ಟು IMAX ಲೈಟ್. ಮತ್ತೆ SC/ST ಫಲಾನುಭವಿಗಳಿಗೆ 300 ಬೋರ್ ಕೊಡಿಸಿದ್ದಾರೆ. ರೀತಿ ಲ್ಯಾಂಡ್ ಆರ್ಮಿಯಲ್ಲಿ ಈಗ 17.5 ಕೋಟಿ ಈಗ ಕಾಮಗಾರಿ ಆಲ್ರೆಡಿ ನಡೀತಿದೆ. ಇಲ್ಲಿ ಚಳ್ಳಕೆರೆ ಕ್ರಾಸಲ್ಲಿ ಆಗಿರ್ಬೋದು IMAX ಲೈಟು, ಇಲ್ಲಿ ನಮ್ಮ MA ಸರ್ಕಲಲ್ಲಿ ಆಗಿರ್ಬೋದು, ಕನಕದಾಸ ಸರ್ಕಲಲ್ಲಿ ಕೂಡ IMAX ಲೈಟ್ ಹಾಕ್ತಿದ್ದಾರೆ. ಇನ್ನು ನಗರದ ಸ್ಟೇಡಿಯಂನಲ್ಲಿ 90 ಲಕ್ಷ ವೆಚ್ಚದಲ್ಲಿ ಪಾದಾಚಾರಿ ಮಾರ್ಗ ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಇಲ್ಲಿ ಡೊಳ್ಳಾರಲ್ಲಿ ಆಗಿರ್ಬೋದು, ಡೊಳ್ಳಾರಲ್ಲಕ್ಕೆ 4 ಕೋಟಿ ಅನುಮೋದನೆ ಆಗಿದೆ, ಕೆಲಸನೂ ಮಾಡ್ತಿದೆ ಆಗಲೇ. ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರು ನಮ್ಮ ಶಾಸಕರು ಅಭಿವೃದ್ಧಿ ಮಾಡ್ತಿಲ್ಲ. ಎಲ್ಲೋ ನಿಂತ್ಕೊಂಡು ಎಲ್ಲೋ ಕೂತ್ಕೊಂಡು ಅಲ್ಲ, ಪ್ರತಿದಿನ ಶಾಸಕರು ಪಾವಗಡದ ನಗರದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಗರ ಅಭಿವೃದ್ಧಿ ಮಾಡಬೇಕು, ಇನ್ನೂ 20 ಕೋಟಿ ನಾನು ಕೊಡ್ತೀನಿ, ನೀವು ಮಾಡ್ರಿ ಅಂತ ಹೇಳ್ತಿದ್ದಾರೆ. ಮತ್ತೆ ಇದು ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ಓಂಕಾರ್ ನಾಯ್ಕ ಅವರು ತಿರುಗೇಟು ನೀಡಿದ್ದು ಹೀಗೆ: ಯಾವುದೇ ಗುದ್ದಲಿ ಪೂಜೆ ಕಾಮಗಾರಿಗಳು ಮಾಡಬೇಕಾದ್ರೆ ಸರ್ಕಾರದಿಂದ ಹಣ ಮಂಜೂರಾಗಿ ಯಾರು ಗುತ್ತಿಗೆದಾರರು ಇರ್ತಾರೋ ಅವ್ರಿಗೆ ಅವರ ಅಗ್ರಿಮೆಂಟ್ ಆದಮೇಲೆ ಯಾರು ಸ್ಥಳೀಯ ಶಾಸಕರು ಯಾರು ಇರ್ತಾರೋ ಚುನಾಯಿತ ಪ್ರತಿನಿಧಿಗಳು ಹೋಗಿ ಅದು ಪ್ರೋಟೋಕಾಲ್ ಪ್ರಕಾರ ಗುದ್ದಲಿ ಪೂಜೆ ಮಾಡ್ತಕ್ಕಂಥದ್ದು ನಿಯಮ ಇದೆ. ಸುಮ್ಮನೆ ಗುದ್ದಲಿ ಪೂಜೆ ಮಾಡಿ ಅನುದಾನ ಬಿಡುಗಡೆ ಆಗ್ತಿದ್ದು ಯಾರು ಮಾಡಲ್ಲ. ಇದು ಆರೋಪಕ್ಕೆ ದೂರವಾದದ್ದು. ಅವ್ರು ಸುಮ್ಮನೆ ಆರೋಪ ಸುಮ್ಮನೆ ಮಾಡ್ತಿದ್ದಾರೆ. ಎರಡನೇದು, ಮಾಜಿ ಸಚಿವರ ಬಗ್ಗೆ ಮಾತಾಡಿದರೆ ಅವ್ರ ಅಧಿಕಾರ ಚಲಾವಣೆ ಮಾಡ್ತಾರಂತ. ಮಾಜಿ ಸಚಿವರು ಅಧಿಕಾರ ಚಲಾವಣೆ ಮಾಡ್ತಾ ಇಲ್ಲ. ಈ ತಾಲೂಕಿನಲ್ಲಿ ಸುಮಾರು 40-45 ವರ್ಷದಿಂದ ಅವರು ನಿರಂತರವಾಗಿ ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿ ಇದ್ದರೂ ಅಧಿಕಾರದಲ್ಲಿ ಇಲ್ಲ ಅಂದರೂ ಸಹ ವೆಂಕಟರಮಣಪ್ಪನವರು ಎಲ್ಲ ಬಡವರ ಪರವಾಗಿ ರೈತರ ಪರ ಕಾಳಜಿ ಹೊಂದಿರ್ತಕ್ಕಂಥವ್ರು. ಅವರು
ಪ್ರತಿನಿತ್ಯ ಅವರು ಜನಸೇವೆ ಅಂತಲೇ ಮಾಡ್ಕೊಂಡು ಬರ್ತಿದ್ದಾರೆ. ಅವರು ಚುನಾವಣೆ ಸಮಯದಲ್ಲಿ ಇರ್ಬೋದು, ಚುನಾವಣೆ ಸಮಯ ಇಲ್ಲದೇ ಇರೋ ಸಮಯದಲ್ಲಿ ಅವ್ರು ಒಂದೇ ಮಾತು, ಯಾವಾಗಲೂ ಒಂದೇ ಧ್ಯೇಯ, ಜನಸೇವೆ ಜನಾರ್ದನ ಸೇವೆ ಅಂತಕ್ಕಂಥ ಧ್ಯೇಯ ಇಟ್ಕೊಂಡು ಮಾತಾಡ್ತಕ್ಕಂಥವ್ರು ವೆಂಕಟರಮಣಪ್ಪವರು. ಅವರು ಪಾವಗಡ ತಾಲೂಕು ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಪ್ಪಸಮುದ್ರ ರಾಮಾಂಜನಪ್ಪ ತಿರುಗೇಟು ನೀಡಿದ್ದು ಹೀಗೆ. ಜನಗಳು ತಕ್ಕ ಪಾಠ ಕಲಿಸ್ತಾರೆ ಮುಂದಿನ ಚುನಾವಣೆಯಲ್ಲಿ. ಸರ್ ವಿತ್ ಡಾಕ್ SCPTS ಸುಮಾರು ಬೋರ್ ಕೊಟ್ಟಿದ್ದಾರೆ. ತಿಮ್ಮರಾಯಪೇಟೆ ಬೋರ್ ಕೊಡ್ತಿದ್ದಾರೆ. ನಮ್ಮ ವೆಂಕಟರಮಣಪ್ಪ ದೊಡ್ಡಪ್ಪವರಾಗಲಿ ಇವರು ನಮ್ಮ ಎಂಟೈಟಲ್ ಶಾಸಕರಿದ್ದಾಗ ಎಷ್ಟು ಬೋರ್ ಕೊಡ್ತಿದ್ದಾರೆ ಅವರೇ ಚಾಲೆಂಜ್ ಮಾಡಲಿ, ಹೇಳಿ ಪತ್ರಿಕೆ ಮುಂದೆ ಬಂದು. SCPTS ML ಸುಮಾರು ಬೋರ್ ಕೊಡ್ತಿದ್ದಾರೆ ತಾಲೂಕಿನಾದ್ಯಂತ. ಸುಮ್ಮನೆ ಯಾಕೆ ಇಳಿದ ಸಲದ ಆರೋಪಗಳು ಮಾಡಬೇಕು? ಕೈಲಾಗಲ್ಲ, ಮೈ ಪರ್ಚ್ಕೊಳ್ತಾವ್ರು ಅಷ್ಟೇ. ಇಲ್ಲೇನೋ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಆಯಿತು, ರನ್ ಮಾಡ್ತಾ ಇದ್ದಾರೆ ಈಗ ತಾಲೂಕಿನಾದ್ಯಂತ ಅಷ್ಟೇ. ಇನ್ನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ರಾಂಪುರ ರಮೇಶ್, VH ಪಾಳ್ಯ ಹರೀಶ್, PL ಮಣಿ, ಶಿವನಾಥ್, ಚಿತ್ರಗಾರಳಿ ಚಂದ್ರು, ಕನ್ನಂಬೇಡಿ ಸುರೇಶ್, ರಂಜಿತ್ ಕುಮಾರ್ ಮತ್ತಿತರ ಯುವ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.